ಹೇಳುತ್ತಾ ಹೇಳುತ್ತಾ ಈ ಜಗತ್ತಿನೊಳಗಿರ್ತಕ್ಕಂತ 84 ಲಕ್ಷ ಜೀವರಾಶಿಗಳಿಗೆ ಏನ್ ಮಾಡ್ಯಾರಿಪ್ಪ? ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಜೋಪಾನ ಮಾಡುವಂತ ನನ್ನಪ್ಪ ವಿಷ್ಣು ದೇವರಿಗಾದ್ರೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಜಗತ್ತಿನೊಳಗಿರ್ತಕ್ಕಂತ 84 ಲಕ್ಷ ಜೀವರಾಶಿಗಳ ಅಂತ್ಯ ಮುಗದ ಬಂದ ಮೇಲೆ ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವನ ಪಾದಕ್ಕಾದ್ರೂ ಕೂಡ ಕೋಟಿ ಕೋಟಿ ದೀರ್ಘ ದಂಡವತ್ ಪ್ರಣಾಮಗಳನ್ನ ಹೇಳಿ ಕೇಳಿ ಮಾತಾಡಿ. ಅದೇ ರೀತಿಯಾಗಿ ಯಾವ ನನ್ನ ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂತ ಬೇಡಿದ ಭಕ್ತರಿಗೆ ಬೇಕಾದ ಕೊಟ್ಟಿರ್ತಕ್ಕಂತ ನನ್ನ ಅಪ್ಪ ಯಾರಂದ್ರ ಯಾವ ಬೆಳಗಾವ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ಹಾಸನಗೈದಿರ್ತಕ್ಕಂತ ದಾಡಿ ಬಿಟ್ಟು ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಿಗೆ ಪಡಮಟ್ಟು ಜಾಡೆ ಹೊತ್ತು ಜಗ ಆಳಿದಂತವ ಯಾವ ನನ್ನಪ್ಪ ಕುಲಗುರುವಾಗಿರ್ತಕ್ಕಂತ ಯಾರಿಪ್ಪ? ನನ್ನಪ್ಪ ಹುಲಿ ಹಾಲು ಉಂಡಾವ್. ಇದೇ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕ ಗೋಡಾಗೇರಿ ಗುಡ್ಡದಲ್ಲಿ ಹೌದು ಹಗಲಿರುಳೆನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸುಗೈದು ಶಿವ ಪಾರ್ವತಿಯರನ್ನ ದರಗಿಳಿಸಿಕೊಂಡು ಶಿವನ ಸಿದ್ಧಾಟಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂತ ಯಾರಿಪ್ಪ? ನನ್ನಪ್ಪ ಗುರು ಬೀರ್ಲಿಂಗೇಶ್ವರನ ಪಾದ ಪದ್ಮಕ್ಕಾದ್ರೂ ಕೂಡ ಸಂಘದ ಪರವಾಗಿ ಶರಣಾರ್ಥಿಗಳನ್ನ ಹೇಳಿ ಅದೇ ರೀತಿಯಾಗಿ ತಮ್ಮ ಏನಾಯ್ತಪ್ಪ? ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂತ ಯಾರಿಪ್ಪ? ಯಾವ ಚಿಕ್ಕೋಡಿ ತಾಲೂಕ ಪೈಕಿ ಜಾಗನೂರು ಗ್ರಾಮದ ಒಂದು ಕಿನಾಲ ದಂಡಿ ತೋಟದಲ್ಲಿ ಆಸನಗೈದಿರ್ತಕ್ಕಂತ ಯಾರಿಪ್ಪ? ನನ್ನಪ್ಪ ಗುರು ಬೀರ್ಲಿಂಗೇಶ್ವರನ ಪಾದದವರಿಗಳಿಗೆ ಕೋಟಿ ಕೋಟಿ ನಮನಗಳನ್ನ ಹೇಳಿ ಇವತ್ತಿನ ಜಾತ್ರಾ ನಿಮಿತ್ತವಾಗಿ ಬಂದು ಕೂಡಿರ್ತಕ್ಕಂತ ಎಲ್ಲ ಗುರು ಹಿರಿಯರಿಗೂ ಎಲ್ಲ ಭಕ್ತರಿಗೂ ಊಟ ಮಾಡೋರಿಗೂ ಕುತ್ತವ್ರಿಗೂ ನಿಂತವ್ರಿಗೂ ಪಟ್ಟಿ ಕೊಟ್ಟವ್ರಿಗೂ ಕೊಡಲ್ಲವ್ರಿಗೂ ಜಾತ್ರೆ ಬಂದವ್ರಿಗೂ ಬರಲ್ಲವ್ರಿಗೂ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ದಿವಸ ಹೆಂಗಪ್ಪ ಯಾವ ನನ್ನಪ್ಪ ಬೀರಸಿದ್ದನ ಜಾತ್ರೆಯನ್ನ ಮಾಡಿಕೊಂಡು ಗುರು ಹಿರಿಯರ ವಿಚಾರ ಮಾಡಿ ಏನ್ ಮಾಡ್ಯಾರಪ್ಪ? ಬಂದಿರತಕ್ಕಂತ ಸದ್ಭಕ್ತರಿಗೆ ಬರೇ ಹೊಟ್ಟಿಗೆ ಊಟ ಅಷ್ಟೇ ಆಗಬಾರದು, ಮತ್ತೇನಾಗ್ಬೇಕ್ರಿಪ್ಪ? ಕಿವಿ ತುಂಬಾ ಜ್ಞಾನದ ಊಟ ಆಗಲಿ ಅಂತ ತಿಳ್ಕೊಂಡು 2 ಡೊಳ್ಳಿನ ಕಲಾ ಸಂಘಗಳನ್ನ ಬರಮಾಡಿಕೊಂಡಾರ ತಮ್ಮ. ಕರಿಶಾರಪ್ಪ ಕರಿಶಾರು. ಈ ಡೊಳ್ಳಿನ ಕಲಾ ಸಂಘಗಳ ಯಾವ ಪಾತ್ರ ಕೇಳಿದ್ರೆ ಯಾವ್ರಿಪ್ಪ? ಹೆಣ್ಣ ಹಾಡ್ಲಿಕ್ಕೆ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಯಾರಪ್ಪ? ಈ ಚಿಕ್ಕೋಡಿ ಭಾಗದಾಗ ತಮ್ಮದೇ ಆದ ಹೆಸರನ್ನ ಚಾಪ ಮೂಡಿಸಿರ್ತಕ್ಕಂತ ವಿಜಯನಗರ ಗ್ರಾಮದ ಬಸವ. ಏನಂದಿ? ಬಸವ ಹಿಂಗಂತೇನು? ಅದಕ್ಕೆ ಯಾವ ಮಲಜಮ್ಮ ತಾಯಿಯ ಡೊಳ್ಳು ಕಲಾಗಾಯನ ಸಂಘ ಬಂದಾಳವ್ವ. ಇವತ್ತಿನ ದಿವಸ ಹೆಣ್ಣ ಮಕ್ಕಳಂದ್ರೆ ಹೆಚ್ಚಿನವರದಾರ ಮಾಡ್ಕೊಂಡಿರ್ತಕ್ಕಂತ ಮಡದಂದ್ರೆ ಹೆಚ್ಚಿನಕ್ಕೆ ಹಡದಿರ್ತಕ್ಕಂತ ತಾಯಿ ಅಂದ್ರೆ ಹೆಚ್ಚಿನಕ್ಕೆ ಅಚ್ಚಕ್ಕೆತ್ತು ಮಾಡಿ ಮನಿ ಬ್ಯಾರಿ ಮಾಡಿದಕ್ಕೆ ಹೆಚ್ಚಿನಕ್ಕಿ ಮನ್ಯಾಗಿರುವಂತ ಆಯ್ ಅಂದ್ರೆ ಹೆಚ್ಚಿನಕ್ಕಿ ಜಗತ್ತಿಗೆ ಆಯಾಗಿರ್ತಕ್ಕಂತ ಪಾರ್ವತಿ ಅಂದ್ರೆ ಹೆಚ್ಚು ಅಂತ ಹೇಳಲಿಕ್ಕೆ ಬಂದಾರವರು. ಹೌದಪ್ಪ ಹೌದು ನನ್ನ ಹುಲಿಯ. ಅಂತ ಒಂದು ದೊಡ್ಡ ಕಲಾ ಸಂಘಕ್ಕೆ ನಮ್ಮ ಚಿಕ್ಕ ಮ್ಯಾಳಿನಿಂದ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸಿ ಅವರ ಮ್ಯಾಳಿನಿಗೆ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ಒಡೆಯರಟ್ಟಿ ಗ್ರಾಮದ ಶ್ರೀ ರಾಮಚಂದ್ರ ಗುರುಗಳು ಬಂದಾರ. ಯಾಕಪ್ಪ ಅಂತಂದ್ರೆ ಒಳ್ಳೆಯ ಸಾಹಿತ್ಯಗಾರರು, ಒಳ್ಳೆಯ ಸಂಭಾಷಣೆಗಾರರು. 9 ಮಕ್ಕಳು ಹಾಡ್ತಾಳತ್ತ 2 ಗಂಡ್ರವತ್ತ. 9 ಮಕ್ಕಳು ಹುಟ್ಟ್ಯಾವು, 2 ಗಂಡದ. ಯಾಕೆ ಗಂಡು ಹುಟ್ಟ್ಯಾವು? ಅವೇನ್ ಮಾಡ್ತಾವ ಚೀಜ ಗೊತ್ತೈತಿ ನೀ ಹೇಳ್ತ ನೋಡಕ್ಕೆ ಮುಂದೈತಂತೆ. ಅದಕ್ಕೆ ನೋಡೋಣ ಹೆಂಗ ಅಂತ ಒಂದು ಗುರುವಿನ ಪಾದಕ್ಕಾದ್ರೂ ಕೂಡ ನಮ್ಮ ನಮಸ್ಕಾರಗಳನ್ನ ಅರ್ಪಿಸಿ ಇವತ್ತು ಯಾವ ಶ್ರೀ ಸೋಮಲಿಂಗೇಶ್ವರ ಡೊಳ್ಳು ಕಲಾಗಾಯನ ಸಂಘದೊಳಗಾಗ್ಲಿ, ಮಲಜಲಮ್ಮ ದೇವಿ ಡೊಳ್ಳು ಕಲಾಗಾಯನ ಸಂಘದೊಳಗಾಗ್ಲಿ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಆಗಬಹುದು, ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಬಹುದು, ಹಾಡ್ತಕ್ಕಂಥ ಹಾಡಿನಲ್ಲಿ ಆಗಬಹುದು, ಬರೆಸಿರ್ತಕ್ಕಂಥ ವಾದ್ಯದಲ್ಲಿ ಆಗಬಹುದು. ಏನಾದ್ರೂ ತಪ್ಪು ತಡೆಗಳಾದ್ರ ಇವತ್ತಿನ ದಿವಸ ನೀವೇ ನಮಗೆ ಗುರು ಹಿರಿಯರು, ತಂದೆ ತಾಯಿ, ಬಂಧು ಬಳಗ ಎಲ್ಲ ನೀವದಿರಿ. 2 ಮಕ್ಕಳನ್ನ ಇವತ್ತು ಹೊತ್ತು ಮುಣುಗುತ್ತನ ಕ್ಷಮಿಸ್ರಿ ಅಂತಕ್ಕಂಥ ಮಾತನ್ನಿಟ್ಟು ಯಾಕಪ್ಪ ಅಂತಂದ್ರೆ ಸಮಯ ಬಾಳ ಹೋಗ್ಯದ ತಮ್ಮ. ಮಧ್ಯಾಹ್ನ ಬಿಸಿಲಾಗ್ಯದ. ಇವತ್ತು ದೈವಕ್ಕೆ ಗುರುತಾಗಬೇಕಾಗ್ಯದ. ಏನ್ರಿಪ್ಪ? ಇಲ್ಲಿ ಬಹಳಷ್ಟು ಮ್ಯಾಳಗಳು ಹಾಡಿಕೆ ಮಾಡಿ ಹೋಗ್ಯಾವ ಈ ಜಾಗದ ಒಳಗ. ಯಾಕಂತಂದ್ರ ನಾ ಬಹಳಷ್ಟು ದಿವಸಗಳ ಹಿಂದೆ ತಮ್ಮನೆ ಮಾಸ್ತರ್ಗಳು ಇಲ್ಲಿ ಹಾಡಿಕೆಗೆ ಬಂದಾಗ ಒಂದು ಸಲ ಕಮಿಟಿಗೆ ಬಂದಿದ್ದೆ. ತದನಂತರ ಹೋದ ವರ್ಷ ಬರ್ಗೆಯವ್ರಿಗೆ ಮತ್ತು ಈ ಕೆರೂರು ಮ್ಯಾಲಿನೊಳಗೆ ಒಂದು ಸೇವಾ ಇತ್ತು. ಕೆರೂರು ಮ್ಯಾಲಿನೊಳಗೂ ಕೂಡ ಇಲ್ಲಿ ಭಾಗವಹಿಸಿದ್ದೆ. ಅದಕ್ಕೆ ಇವತ್ತಿನ ದಿವಸ ಹಿಂದೆ ಆಗಿ ಹೋಗಿರ್ತಕ್ಕಂತ ಹಾಡಿಕೆಗಳ ವ್ಯತ್ಯಾಸ ಬೇರೆ. ಇವತ್ತು ಹೆಂಗ ಆಗಬೇಕಪ್ಪ ಅಂತಂದ್ರ ಹಾಡಿಕೆ ಹೆಂಗ ಆಗ್ಬೇಕ್ರಿಪ್ಪ? ಗೊತ್ತಿರ್ತಕ್ಕಂಥ
ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಅರ್ಥ ಆಗುವಂಗ ಹಾಡಬೇಕ, ಅರ್ಥ ಆಗುವಂಗ ಮಾತಾಡಬೇಕು. ಅವನ ಬಳಗು ಚಂದಂಗಿರ್ಬೇಕು, ಅಪ್ಪನ ಬಳಗು ಶಾಂತ ಇರ್ಬೇಕು. ಒಟ್ಟಾರೆ ಒಂದು ಪಾಯಕ ವಿಷಯ ಮುಗಿಸಿದೀವಪ್ಪ ಅಂತಂದ್ರ ಅದನ್ನ ಹೊಳ್ಳೆ ಕಚಡ ಪಿಚಡ ಮಾಡಂಗಿಲ್ಲ, ಒಟ್ಟ ಅದನ್ನ ತೆಗಿಯೋಂಗಿಲ್ಲ, ಅದು ಸ್ವಿಚ್ ಆಫ್ ಅಲ್ಲಿಗೆ ವಿಷಯ ಹೊಲಸಿಡಿಸಂಗಿಲ್ಲ. ನೇರವಾಗಿ ಗಂಡ ಮಗ ಹೆಚ್ಚು ಹೆಣ್ಣು ಮಗಳು ಹೆಚ್ಚು ಅಂತಕ್ಕಂಥ ವಿಷಯ, ಏನ್ ಅಪ್ಪ ಹೆಚ್ಚು ಅವ ಹೆಚ್ಚು, ಏನ ಗಂಡಿ ಹೆಚ್ಚು ಹೆಂಡತಿ ಹೆಚ್ಚು ಅಂತಕ್ಕಂಥ ವಿಷಯ, ಏನ್ ಮಗ ಹೆಚ್ಚು ಸಸಿ ಹೆಚ್ಚು, ಹೌದಂತೇನೆ. ಹೌದು. ಏನ ತಾಯಿ ಹೆಚ್ಚು ತಂದೆ ಹೆಚ್ಚು ಅಂತಕ್ಕಂಥ ವಿಷಯ, ಏನ್ ಹುಡುಗಿ ಹೆಚ್ಚು ಹುಡುಗಿ ಹೆಚ್ಚು, ಮನೆಯಾಗಿರುವಂತ ಅಜ್ಜ ಹೆಚ್ಚು ಏನ್ ಆಯಿ ಹೆಚ್ಚಿನಕ್ಕೋ, ಈ ಜಗತ್ತಿಗೆ ಅಜ್ಜ ಆಗಿರ್ತಕ್ಕಂಥ ಪರಮಾತ್ಮ ಹೆಚ್ಚು ಏನ ಜಗತ್ತಿಗೆ ಆಯಿ ಆಗಿರ್ತಕ್ಕಂಥ ಪಾರ್ವತಿ ಹೆಚ್ಚು. ನಮ್ಮ ಅಪ್ಪ ಶಿವಪ್ಪ ಹೆಚ್ಚ. ಎಲ್ಲಿ ಕೂತ ನೀವ? ಇವನ್ಕ್ ದೊಡ್ಡವನ ಮ್ಯಾಗ ಬ್ಯಾಗೊಬ್ಬ ಬೇರೆದನ ಅವಂಗ ಆಡಿಸ್ತಾನದ ಹೆಂಗ ಹಂಗನ ತೊಟ್ಟಲ್ ಜೇಕ್ ಆಡಿಸ್ತಾನ ನೀತಿ ಬರೋಂಗ ಇರ್ಲಿ. ಇದಕ್ಕೆ ಇಂಥ ಇತಿಹಾಸಗಳ ಮೂಲಕ ನಮ್ಮ ಗುರುಗಳಿಗೆ ಇನ್ನೊಂದು ಏನು ವಿಷಯ ಇಡುದದಪ್ಪ ಅಂತಂದ್ರ, ಏನ್ ಹೇಳುದ ರಾಮವ್ಗ ಅತ್ತನ ಈ ಜಗತ್ತು ನಡಿಬೇಕಾದ್ರೆ ಹೆಂಗ ನಡೆದದಪ್ಪ ಅಂತಂದ್ರ, ಹೆಂಗ ನಡೆದವ ಸುಮಾರು ಅನ್ನೋದು ಬಹಳ ಲಗೆ ಬೆಳಕಿಗೆ ಬರ್ತದ ತಮ್ಮ. ನೀ ಚಲೋದ ಕೆಲಸ ಮಾಡಿದ್ರೆ ನಿನ್ನ ಹೆಸರು ಹೇಳವ್ರು ಯಾರು ಇಲ್ಲ. ಮೋದಿ ಅಡಿಕೆ ತಂದು ಕೊಟ್ಟು ನಮಗ ಹೌದಿಲ್ಲ, ಆಚೆ ಕಡೆ ಕೊಡಪ್ಪ ಚಿಗೋಗಿ ಲಕ್ಷ ಕಡೆ ಇರ್ಲಿ ಜರ. ಈ ಸುಮಾರು ಕೆಲಸ ಮಾಡಿದೀವತ್ತಂದ್ರೆ ಹಾಗೆ ಊರ್ ತುಂಬ ಪ್ರಚಾರ ಆಗಿರ್ತೀವಿ. ಹೌದು, ಒಳ್ಳೆ ಕೆಲಸ ನಾವು ಸಾಯುವರೆಗೆ ಮಾಡಿದ್ರು ನಮ್ಮ ಹೆಸರು ಮುಂದೆ ಬರಂಗಿಲ್ಲ. ಬರಂಗಿಲ್ಲ ಕರೆ ಭಗವಂತ ಮ್ಯಾಲ ನೋಡೋ ಆಟ ಆಡ್ಸವ್ ಬೇರೆ ಇರ್ತಾನ. ಹೌದು. ಅದಕ್ಕೆ ಜಗತ್ತಿನೊಳಗೆ ಏನೋ ಒಳ್ಳೇದು ಹೆಚ್ಚಿಂದ ಇತ್ತು, ಏನೋ ಚಲೋ ಹೆಚ್ಚು, ಏನ್ ಕೆಟ್ಟ ಸುಮಾರು ಹೆಚ್ಚು. ಓಹೋ ಡಾವ್ ಬೇರೆ ಇಟ್ಟರಿ ಇವತ್ತ. ಜಗತ್ತಿನೊಳಗೆ ಸುಮಾರು ಮಾಡಿದವರಿಂದ ಕೀರ್ತಿ ಉಳ್ದದನು, ಏರ್ ಚಲೋ ಮಾಡಿದವ್ರು ಉಳ್ದದು. ಭೂಮಿ ಮೇಲೆ ಚಲೋ ಮಾಡಿದವ್ರದ್ದು ಕೀರ್ತಿ ಉಳ್ದದನು. ಶಬ್ಬಾಷ್ ಗಂಡ ಮಕ್ಕಳ್ರಿ ಅಂತಕ್ಕಂತ ಎರಡು ವಿಷಯಗಳದಾವ. ವಿಷಯ ನಾವು ಇದನ್ನ ಮಾತಾಡಂಗಿಲ್ಲ, ಯಾಕಂದ್ರೆ ನಾವೇ ಇಟ್ಟಿವಿ ಒಂದ್ ಬಳಕ ಅವ್ರು ಯಾವ್ದು ಹಿಡ್ಕೋತಾರಲ್ಲ ಚಲೋ ಅವ್ರು ಹಿಡ್ಕೊಂಡ್ರು ಸುಮಾರು ನಮ್ಮ ಪಾಲಿಗಿರ್ಲಿ, ಇರ್ಲಿ. ಸುಮಾರು ಅವ್ರು ಹಿಡ್ಕೊಂಡ್ರು ಚಲೋ ಇರ್ಲಿ. ಎರಡೂನು ಬೆಳ್ಸಕ್ ನಾವು ತಯಾರಾಗಿ ಬಂದಿವಿ. ಇವತ್ತು ನೋಡುನು ಗುರುಜಿ ಆಗಿರ್ತಕ್ಕಂಥವ್ರು ಏನು ಸುಮಾರು ಹಿಡ್ಕೊಂಡು ಇವತ್ತು ಕೀರ್ತಿ ಬೆಳೆಸಿ ಹೋಗ್ತಾರೋ, ಚಲೋ ಹಿಡ್ಕೊಂಡು ಕೀರ್ತಿ ಬೆಳೆಸಿ ಹೋಗ್ತಾರೋ. ಅಕ್ಕಿ ಚಲೋ ಕೊಟ್ಟಿ ನೀ ಸುಮಾರು ಚಲೋ ಮಾಡಿ. ಹೌದಿಲ್ಲ, ಯಾಕಂತಂದ್ರೆ 18 ಪುರಾಣದೊಳಗೆ ಹೆಂಗದವಪ್ಪ ಅಂತ ಕೇಳಿದ್ರೆ, ಜಗತ್ತಿಗೆ ಬೇಡಾಗಿರ್ತಕ್ಕಂಥವ್ರು ದೈತ್ರು ಸುಮಾರು ಪಾಲದೊಳಗದಾರ. ಜಗತ್ತಿಗೆ ಬೇಕಾಗಿರ್ತಕ್ಕಂತ ದೇವಾನು ದೇವತೆಗಳು ಚಲೋ ಪಾಲಿದ ಚಲೋ ಪಾಲಿದೊಳಗರ. ಸಭಾಷ್ ಇವ್ರನಾರ ಹಿಡ್ಕೊರಿ ಬೇಕಾರೆ, ಇವ್ರನಾರ ಹಿಡ್ಕೊರಿ, ಯಾವ್ದನ್ನ ಹಿಡ್ಕೊಂಡು ಬೆಳೆಸ್ತೀರಿ ನಮಗ ಮುಂದಿನ ಪಾಳ್ಯಕ್ಕೆ ಕೊಡ್ರಿ. ಹಿಡ್ಕೊರಿ ಅಂದ್ರೆ ಮತ್ ಸುರೇಶ್ನಾರ ಹಿಡ್ಕೊಂಡಿರಿ. ಇನ್ನು ಕೆಲವೊಂದು ವಿಚಾರಗಳನ್ನ ಹಾಡಿನ ಮೂಲಕ ಹೇಳಿ ವಿದೇಗಿನ ಪಾಳೆ ಒಳಗ ಏನ್ ಹೇಳಿರಿಪ್ಪ. ಅವರು ಕೂಡ ಹಾಡಿದಾರೆ, ನಾವು ಕೂಡ ಹಾಡಿದೆವು. ನಾವು ಮಾಡಿರ್ತಕ್ಕಂತ ಸ್ತೋತ್ರ ಹೆಂಗಪ್ಪ ಅಂತ ಕೇಳಿದ್ರೆ, ಹೆಂಗ್ರಿಪ್ಪ, ಜಗತ್ತಿನೊಳಗ ಶಿವ ಅಂತಂದ್ರೆ ಬಹಳ ದೊಡ್ಡವದಾನ. ಶಿವಪ್ಪ ಅಂದ್ರೆ ದೊಡ್ಡವದಾನ. ಈ 84 ಲಕ್ಷ ಜೀವರಾಶಿ ಒಳಗೆ ಇರವಣೇ ಶಿವ. ಶಿವ ಹೌದಿಲ್ಲ, 84 ಲಕ್ಷ ಜೀವರಾಶಿಯನ್ನ ಆಟ ಆಡಿಸವನ ಶಿವ. ಶಿವ ಹೌದಿಲ್ಲ, 84 ಲಕ್ಷ ಜೀವರಾಶಿಗಳಿಗೆ ಮುಕ್ತಿ ಕೊಡವನೇ ನನ್ನಪ್ಪ ಶಿವ. ಶಿವ ನೀನು ಒಳಗಿದ್ದವ ಅವ ಶಿವ. ಹೌದಿಲ್ಲ, ಏನೋ ಜಗತ್ತಿನೊಳಗ 84 ಲಕ್ಷ ಜೀವರಸ ರಾಶಿ ಅದಾವತ್ತು. ಎಲ್ಲಾ ಡೋಳಿನ ಹಾಡಿಕೆಯವರು, ಭಜನದವ್ರು, ಕೀರ್ತನದವ್ರು, ಪುರಾಣದವ್ರು ಬರೆದಿಟ್ಟಾರ. ಒಟ್ಟ ನಮ್ಮ ಅಪ್ಪನಿಂದ 84 ಲಕ್ಷ ಜೀವರಾಶಿಗೆ ಮುಕ್ತಿ ಸಿಗುತ್ತದತ್ತ ನಾ ಪುರಾಣ ಕೊಡ್ಬೇಕ. ಹೌದು, ಇವತ್ತು ನಮ್ಮನ್ನ ನೋಡಿ ನೀವು ಹಾಡ್ಯಾರಿ, ನೀವು ಹಾಡ್ಯಾರಿ. ಏನು ತುಷ್ಟಿ ಪುಷ್ಟಿ ಲಜ್ಜಗಳಿಗೆ ಕಾರಣವಾಗಿರ್ತಕ್ಕಂತ ಪ್ರಕೃತಿ ಅಂತಕ್ಕಂತ ಶ್ರೇಷ್ಠದಳು. ಪುಟ್ಟಿ ಲೈಟಿ ನಿನಗೆ ನಕ್ ಬರಂಗಿಲ್ಲ. ಏನು ಹಂಗ ನಕ್ ಬರ್ಲಿಕ್ಕೆ ಹಿಂಗ ಅನ್ಬೇಕಾಗ್ತದ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂತ ಪ್ರಕೃತಿ ಅಂತಕ್ಕಂತಕ್ಕೆ ಹೆಚ್ಚಿನಕ್ಕೆ ಪ್ರಕೃತಿ ಪರಾರಿ ಕಂಪನಿ. ಅಕ್ಕಿನ ನಿಮ್ಮ ಅಪ್ಪಗಳ ಪೂಜೆ ಮಾಡ್ಕೊಂಡಾರ ಅಂತ ಹೇಳಿದ್ರಿ ನೀವು. ಹೇಳಾರಲ್ಲ. ಹೌದಿಲ್ಲ, ಹಂಗಲ್ಲ. ನೋಡು, ನಮ್ಮ ಅಪ್ಪ ಒಬ್ಬರು ಪೂಜೆ ಮಾಡಿದ್ರ, ಇಬ್ರು ಪೂಜೆ ಮಾಡಿದ್ರ, 4 ಮಂದಿ ಪೂಜೆ ಮಾಡಿದ್ರ, ಹಂಗಲ್ಲ ಶಿವಪ್ಪ. ಜಗತ್ತಿನೊಳಗೆ ಇವತ್ತು ಹಾಡ ಹಾಡಿದ್ರ, ಮಾತಾಡಿದ್ರ ಈ ಊರಾಗ ಹೆಂಗಾಗಿರ್ಬೇಕು? 84 ಲಕ್ಷ ಜೀವರಾಶಿಗಳಿಗೆಲ್ಲ ಸಂಬಂಧಪಟ್ಟಂಗ ಮಾತಾಡಬೇಕು, ಸಂಬಂಧಪಟ್ಟಂಗ ಹಾಡ್ಬೇಕು. ಅವನು ಜೋಪಾನ ಮಾಡ್ತಿರ್ಬೇಕು, ಹಂಗಿರ್ಬೇಕದು. ಒಟ್ಟ ನಿಮ್ಮ ಪ್ರಕೃತಿನ ಪೂಜೆ ಮಾಡ್ಕೋದ್ರಿಂದ 84 ಲಕ್ಷ ಜೀವರಾಶಿಗೆ ಲಾಭ ಆಗಿತ್ತು, ನುಕ್ಸಾನ್ ಆಗಿತ್ತು. ಸಾಕ್ 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 ಸಾಕ್. ಹೌದಿಲ್ಲ, ಬಹಳಷ್ಟು ಮಾತಾಡಿ ದೈವಿಕ ವಜ್ಜಗುವಂತ ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂ ವಿಷಯಗಳು ಬಹಳ ಅದಾವ. ನೋಡೋಣ ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ಮಾತಾಡ್ತಾರ. ನಮ್ಮಪ್ಪ ಶಿವನಾಮ ಸ್ಮರಣೆ ಮಾಡೋದ್ರಿಂದ ಮುಕ್ತಿ ಸಿಗ್ತದ. ಶಿವನನ್ನ ಪೂಜೆ ಮಾಡ್ಕೋದ್ರಿಂದ ದೇಹಕ್ಕೆ ಬರ್ತಕ್ಕಂತ ರೋಗ ರುಜಿಗಳ ಬಯಲಾಗ್ತಾವ, ಬಂಜಿಗೆ ಮಕ್ಕಳಾಗ್ತಾವ, ಬಡವರಿಗೆ ಸಿರಿತನ ಬರ್ತದ. ಯಾರಿಂದ? ನನ್ನಪ್ಪ ಬೀರಸಿದ್ದನ ಗುರುವಾಗಿರ್ತಕ್ಕಂಥ ಪರಮಾತ್ಮ ಶಿವನಿಂದ.
ಹುಲಿಯ ಹೌದಿಲ್ಲ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿನ ನೀವು ನಾವು ಇವತ್ತಿಟ್ಟಿವಿ ಇಟ್ಟಿವಿ. ನೋಡೋಣ ಸರಿಜೋಡಿ ಕಲಾವಂತರ ಮುಂದಿನ ಪಾಳ್ಯಕ್ಕೆ ಏನ್ ಹಾಡ್ತಾರೆ, ಯಾವ್ದು ಹಿಡಿತಾರೆ, ಯಾವ್ದು ಬಿಡ್ತಾರ, ಏನ್ ಊಟ ಮಾಡ್ತಾರೋ ಎಲ್ಲ ಅವ್ರ ಕೈಯಾಗ ಕೊಟ್ಟಿವಿ. ಹೌದಿಲ್ಲ, ಮದುವೆನೂ ಮಾಡ್ಕೊಂಡಿವಿ, ಕರ್ಕೊಂಡು ಬಂದಿವಿ, ಟೇಜ್ರಿ ಕ್ಯಾಲಿಕ್ ಕೊಟ್ಟಿವಿ. ಅಯ್ಯಪ್ಪ ಜಲಮ ಹೆಂಗ ಮಾಡ್ತಾರ ಅಷ್ಟು ನೋಡ್ಬೇಕಾಗೈತಿಲ್ಲ. ನೋಡೋನು ಅದಕ್ಕೆ ನೋಡೋನು ಗಂಡ ಅಂದ್ರ ಬಹಳ ಶ್ರೇಷ್ಠ ಐತಿ, ಗಂಡ ಮಗ ಅಂದ್ರ ಬಹಳ ಹೆಚ್ಚಿನವದಾನ ಅಂತಕ್ಕಂಥ ಮಾತ ಪುರಾಣದೊಳಗೆ ಹೆಂಗ ಬರ್ದಾರೋ ಜಗತ್ತು ಹೆಂಗ ನಡೆದದ ಅಂತಕ್ಕಂಥ ಮಾತ. ಹೌದು, ಅದಕ್ಕೆ ಬಹಳಷ್ಟು ಮಾತಾಡುವಂತ ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಹೆಣ್ಣು ಹಡಿಯುವಂತರು ನಮ್ಮ ಅವ್ವಗಳು ಇಲ್ಲೇ ಕೂತಾರ, ಬೀರಸಿದ್ದನ ಗುಡಿಯೊಳಗ ಕೂತಾರೋ. ಗಂಡ ಹಡಿಯವರು ಇಲ್ಲೇ ಕೂತಾರ. ಹೌದು, ಒಂದು ಹೆಣ್ಣು ಹುಟ್ಟಿತ್ತು ಸುಮ್ ಇರ್ತಾರೆ, ಎರಡನೇದು ಹೆಣ್ಣು ಹುಟ್ಟಿದ್ರು ಸುಮ್ ಇರ್ತಾರೆ, ಮೂರನೇದು ಹೆಣ್ಣು ಆಯ್ತಂದ್ರ ನನ್ನ ಹಾಂಟಿ ಅಂದ ಮೂರು ಹಾಟ್ಯಾನ ದೇವ್ರು ಬೀರಪ್ಪ ಒಂದರ ಗಂಡು ಕೊಡಬಾರ್ದು ಅನ್ನತ್ ಬೈತಾರೆ. ಒಂದರ ಗಂಡ ಆಗ್ಬಾರ್ದ ನನ್ನ ಹಾಂಟ್ಯಾನ ಮಕ್ಕಳು ಅಂತಾರ. ಹೌದಿಲ್ಲ, ಅದಕ್ಕ ನೋಡು ಗಂಡ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡ ಮಗ ಹುಟ್ಟುದ್ರಿಂದ ಹಡದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತೆ. ಜಗತ್ತಿನೊಳಗ ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತಿ ಮಾಸ್ತರ್ ಮುಂದಿನ ಪಾಳ್ಯಕ್ಕೆ ತಕ್ಕೊಂಡ್ ಬಂದ್ ನನಗೆ ಹೇಳ್ಬೇಕು. ಅತ್ತಿಗೆ ಸಿಕ್ಕೈತ. ಯಾರಿಗೆ? ಅತ್ತಿಗೆ. ಅತ್ತಿಗೆ ಎಲ್ಲಿ ಮುಕ್ತಿ ಸಿಗ್ತದ? ಸಸಿಯಿಂದ ಮುಕ್ತಿ ಸಿಗ್ತದ. ಒಮ್ಮೆ ಕುತ್ತಿಗೆ ಇಚ್ಕೊಂಡ್ ಬಂದದ. ಅಕ್ಕಿಲ್ಲ ಡಕ್ಕಿ ಕೈಯಾಗ ನಿಂತ್ ನೋಡ್ತದ ಬೇರಿಕೆ ಆದ ಇರ್ಲಿ. ಅದಕ್ಕೆ ಯಾಕಪ್ಪ ಅಂತಂದ್ರ ತಾತ್ಪರ್ಯಗಳ ಬಹಳ ಚಂದದವ. ಗಂಡ ಮಗ ಹುಟ್ಟುದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ, ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾರ ಜನ್ಮಕ್ಕೆ ಮುಕ್ತಿ ಸಿಕ್ಕದ. ಇನ್ನು 18 ಪುರಾಣದೊಳಗೆ ಬರೆದಿಟ್ಟಾರು. ಹಡ್ದಿರ್ತಕ್ಕಂಥ ತಾಯಿ ಹೇಳ್ತಾಳ ಒಂದು ಮಾತ. ಏನ್ ಹೇಳ್ಯಾಡ್ರಿಪ್ಪ? ನನ್ನನ್ನ ಹಡ್ದಿರ್ತಕ್ಕಂಥ ತಂದೆ ತಾಯಿ ಕಿತ್ತ, ಬಂಧು ಬಳಗದವ್ರ ಕಿತ್ತ, ಆಸ್ತಿ ಅಂತಸ್ತು ಕಿತ್ತ, ರೊಕ್ಕ ರೂಪಾಯಿ ಕಿತ್ತ, ಬೆಳ್ಳಿ ಬಂಗಾರ ಕಿತ್ತ, ಒಡ ಹುಟ್ಟಿದ ಅಣ್ಣತಂಬರ ಕಿತ್ತನು ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಗಂಡ ಮಗನ ಹೆಚ್ಚು ಅಂತ ಹೇಳಲು. ಹೌದು, ಹಿಂಗೆ ಗಲಗಲಿಯವರು ಬರೆದಿರ್ತಕ್ಕಂಥ 18 ಸಟ್ಟ ಬ್ರಹ್ಮ ವೈವರ್ತ ಪುರಾಣದೊಳಗೆ ಬರೆದಿಟ್ಟಾರು. ಹೌದು, ಗಂಡ ಅಂದ್ರೆ ಹೆಚ್ಚ, ಮುಂದಿನ ಪಾಳಕ್ಕೆ ಹೆಣ್ಣಂದ್ರೆ ಹೆಚ್ಚ ಅಂತ ಹಿಂಗ ಕೊಡ್ಬೇಕು ನಮಗ. ಹೆಂಗ ಕೊಡ್ಬೇಕಂತ ಅಂದ್ರೆ ಹೆಣ್ಣ ಗಂಡ ಹಾಡಿಕೆ ಮಾಡಿದಂಗಿಲ್ಲ, ಹಿಂಗ ಬರ್ಬೇಕು ರಾಮ. ಮತ್ತೆ ಏನಾರ ಯಾರು ಮಾತಾರ ಕೇಳಿ ಏನಕ್ಕೇನಾರ ಹಾಡಿ ಏನಕ್ಕೇನಾರ ಮಾತಾಡಿ ಹೋಗುದಲ್ಲ. ನೀ ಏನ್ ಮಾಡ್ತೀರಿ ಒಟ್ಟು ಹೆಣ್ಣು ಮಗಳೇ ಹೆಚ್ಚತ್ ಬರ್ಬೇಕು. ಒಟ್ಟ ಇಲ್ಲ ಐತ್ ನೋಡು, ಏನ್ ಬಂದತ್ಲ ಇದೆ. ಇನ್ನೊಂದು ದೋತ್ರಿ ಹಂಗ ಹಾರಾಡ್ಬೇಕಿನ್ನದ ಚವಾಳಿ ಬೀಚ್ ಬ್ಯಾರೇನ ಐತಿ ಅವರ. ಅದಕ್ಕೆ ಬಹಳಷ್ಟು ಮಾತಾಡ್ತಕ್ಕಂಥ ಮಾತಿಲ್ಲ. ದೈವ ತಂದ್ರ ದೇವರಿಗೆ ತುರ್ಕೋಬೇಕ. ಅದಕ್ಕೆ ತಮ್ಮ ಈ ಪಾಳ್ಯದೊಳಗೆ ಹೆಂಗಪ್ಪ ಅಂತ ಕೇಳಿದ್ರೆ ಮುಂದಿನ ಪಾಳ್ಯಕ್ಕೆ ಗಂಡ ಅಂದ್ರೆ ಹೆಂಡತಿಗೆ ಲಾಭ ಐತೋ, ಹೆಂಡತಿಯಿಂದ ಗಂಡಗೆ ಲಾಭ ಐತೋ, ಗಂಡನಿಂದ ಹೆಂಡತಿಗೆ ಮುಕ್ತಿ ಸಿಕ್ಕತ್ತೋ, ಹೆಂಡತಿಯಿಂದ ಗಂಡಗೆ ಮುಕ್ತಿ ಸಿಕ್ಕತ್ತೋ ಅಂತಕ್ಕಂಥ ವಿಚಾರಗಳನ್ನ ಮಾತಾಡೋದೈತೆ. ವಿಷಯಗಳನ್ನ ಇಟ್ಟಿವಿ, ಯಾವ್ದು ಹಿಡ್ಕೋತಾರ ಹಿಡ್ಕೊಳ್ಳಿ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡನಿಂದ ಹಣಿ ಮೇಲೆ ಕುಂಕುಮ, ಕೊರಳಾಗ ತಾಳಿ, ಕಾಲಾಗ ಕಾಲುಂಗರ, ಮುತ್ತೈದು ಭಾಗ್ಯ ಅನ್ನುವಂಥದ್ದು ಹೆಂಗ ಬತ್ತು ಅನ್ನುವಂಥದ್ದು ಇನ್ನು 5 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಚಪಾಳಿ ಕೊಟ್ಟು ಬಿಡ್ರಿ. ಮುಂದೆ ಹೆಂಗ ಬರ್ತಾರ ಹಂಗ ಮತ್ತೆ ಮುಂದೆ ನಂಬರ್ ವರ್ಷ ಬಾರ್ಲವ ನಿಮ್ಮ ಕೆನಾಲ್ ಮಹಾದ ಮನಕ್ಕೆ ಮೇರ್ಸ್ಕೋತ ಅಷ್ಟು ಮಾಡಿಬಿಡುವಂತ. ಹಲೋ ಹಲೋ ಕುಂತ ಕೇಳರಿ ಹೆಣ್ಣ ಹಾಡವರ ನೀವು ಹುಡುಗ್ಯಾರ, ಕಣ್ಣ